ಫ್ರೆಂಡ್ಸ್, ಈಗ ಜಸ್ಟ್ ಬಂದು ಅಯೋಧ್ಯೆಯಲ್ಲಿ ನೈಟ್ ತೋರಿಸಿದಲ್ಲ ನಿಮಗೆ, ಆ ಗೇಟಿಗೆ ರೀಚ್ ಆಗಿದ್ದೆವು. ಸೊ ಫ್ರೆಂಡ್ಸ್, ಮಸ್ತ್ ಅದು ಕುಡ್ದು ಚಹಾ ಬಿಸ್ಕಿಟ್ ತಂದಿರು. ಆ್ಯಂಡ್ ಚಹಾ ಬಿಸ್ಕಿಟ್ ತಿಂದೆವು. ಸೊ ಈಗ ನಡೆದೆವು ರಾಮ ಮಂದಿರ ನೋಡ್ಲಕ್ಕ. ಆ್ಯಂಡ್ ಬ್ಯಾಗ್ ಅದ ಕೈದಾಗ, ಅದಕ್ಕೆ ಮೊಬೈಲ್ ಸಿಕ್ಕಲತ್ತದ. ಸೊ ಬರೀ ಟಪ್ಪ ಬ್ಯಾಗ್ ಅದ ಗಾಡಿ ಗಿಡಮಂತ. ಆ್ಯಂಡ್ ಗಾಡಿಯಾಗೆಲ್ಲ ಇಟ್ಟು ಹೋಗಮ್ ಟಪ್ ಅಂತ ರಾಮ ಮಂದಿರಕ್ಕೆ. ಆಲ್ರೆಡಿ ಎಲ್ಲರೂ ಬ್ಯಾಗ್ ತಂದಿಟ್ರೆ ಇಲ್ಲಿಂದ ಬಸ್ಸ. ಆ್ಯಂಡ್ ನಮ್ಮ ಏನೋ ಬ್ಯಾಗ್ ಒಂದು ತೊಗೊಂಡಿದ್ದೀವಿ. ಈಗ ಬರೀ ಟಪ್ ಅಂತೆಲ್ಲ ಬ್ಯಾಗ್ ತಂದು ಇಡಮಂತ ಬ್ಯಾಗ್ ತಂದಿಟ್ಟು ಸಿಗ್ತೀನಿ ನಿಮ್ಗೆ. ಸೊ ಫ್ರೆಂಡ್ಸ್, ಮಸ್ತ್ ಎಲ್ಲ ಲೋಡೆಲ್ಲ ಆಯ್ತು. ಈಗ ಜಸ್ಟ್ ಇಲ್ಲಿನ ಕಟ್ಲತ್ತರಿನ ತಾಡ್ಪತ್ತಿರೋದು ಹಾಕಿ. ಆ್ಯಂಡ್ ಹೋಗ್ಕೊಂಡು ಡೈರೆಕ್ಟ್ ಈಗ ರಾಮ ಮಂದಿರ ಮಸ್ತ್ ಸಿನಿಮೆಟಿಗೆ ಹಾಕಿಸ್ತೀನಿ. ಈಗ ರೋಡು ಮಸ್ತ್ ಅದ, ವ್ಯೂ ಮಸ್ತ್ ಐತಿಲಿ. ಆ್ಯಂಡ್ ಬರ್ರಿ ಮಸ್ತ್ ಮಜಾ ಮಾಡ್ಕೊಂಡು ಹೋಗಮಂತ ಸಿಗ್ತೀನಿ ಡೈರೆಕ್ಟ್ ರಾಮ ಮಂದಿರ ಒಳಗೆ ಹೋಗಮಂತ. ಸೊ ಫ್ರೆಂಡ್ಸ್, ಈಗ ಜಸ್ಟ್ ಬಂದು ಅಯೋಧ್ಯೆಯಲ್ಲಿ ನೈಟ್ ತೋರಿಸಿದಲ್ಲ ನಿಮಗೆ, ಆ ಗೇಟಿಗೆ ರೀಚ್ ಆಗಿದ್ದೆವು. ಆ್ಯಂಡ್ ಒಳಗೆ ನಮ್ಮ ಬಸ್ ಕ್ರೂಸರ್ ಬಿಡಲ್ಲ ಅಂತಂದ್ರೆ ಕ್ರೂಸರ್ ಬಿಡ್ತಾರಂತ ಬಸ್ ಬಿಡಲ್ಲ. ಸೊ ಅದಕ್ಕೆ ಈಗ ಕ್ರೂಸರ್ ಅಂದ್ರೆ 2-3 ಟ್ರಿಪ್ ಹಿಡಿಬೇಕಾಗ್ತದೆ. ಸೊ ಅದಕ್ಕೆ ಈಗ ಏನೋ ನಾಷ್ಟನೂ ಮಾಡಿಲ್ಲ, ಹಂಗೆ ನಾಷ್ಟನೂ ಮಾಡಬೇಕು. ಆ್ಯಂಡ್ ಇನ್ನು ಆಟೋ ಕಟ್ಟಾರ ಒಬ್ರಿಗೆ ಒಬ್ರಿಗೆ 50 ರೂಪಾಯಿ ಅಂತ್ರಿ. ಒಂದು ಆಟೋ ಒಳಗೆ 10 ಮಂದಿ ಅಂತ. ಒಂದು 4-5 ಆಟೋ ಕಟ್ಟಾರ ಈಗ. ಒಂದು ಬರೀ ಸುಮ್ಮನೆ ಒಳಗೆ ನಡೆದಾರ. ಅದೇನೋ ನಾಷ್ಟ ಇದು ಮಾಡ್ಬೇಕು, ನಾಷ್ಟ ಇದು ಮಾಡಿ ಹೋಗ್ಬೇಕು ಡೈರೆಕ್ಟ್ ಒಳಗೆ. ಹೋಗಮಂತ. ಸೊ ಫ್ರೆಂಡ್ಸ್, ಈಗ ನಡೆದವು. ಆ್ಯಂಡ್ ಇಲ್ಲೋರಿ ಅಂಥ ಜಾಗದಾಗ ಸಿಕ್ಕೈತೆ ನನಗೆ ಪರಮು ಡ್ರೈವರ್ ಸೀಟಿಗೆ ನಾನೇ ಕುಂತಿದ್ದೆ. ಆ್ಯಂಡ್ ಹೋಗಮ. ಫ್ರೆಂಡ್ಸ್, ಈಗ ಜಸ್ಟ್ ಒಳಗೆ ರಾಮ ಮಂದಿರ ಒಳಗೆ ದರ್ಶನ ಮಾಡ್ಕೊಂಡು ಬಂದೆವು. ಆ್ಯಂಡ್ ಒಳಗೆ ಫೋನು ಎಲ್ಲ ಕಲಾವಿದ್ದಿಲ್ಲ. ಸೊ ಚೆಕ್ಕಿಂಗ್ ಎಲ್ಲ ಮಾಡ್ಲತ್ತಿರು. ಫೋನ್ ಹೊರಗೆ ಲಾಕರ್ದಾಗ ಇಡೋದಿತ್ತು. ಸೊ ಫೋನು, ಸ್ಮಾರ್ಟ್ ವಾಚ್, ಏನೇನು ಬಾಟಲು, ಆಮೇಲೆ ಏನೇನು ಎಲೆಕ್ಟ್ರಾನಿಕ್ ಸಾಮಾನು ಎಲ್ಲ ಏನು ಭೀ ಅಲವಿಲ್ಲ ಒಳಗೆ. ಸೊ ರಿಮೋಟಿಂದ ನಮ್ಮ ಕಾರ್ ಕೀ ರಿಮೋಟ್ ಇರ್ತಲ್ಲ, ರಿಮೋಟ್ ಸುಮ್ಮನೆ ಕೆಳಗೆ ಅಲವಿಲ್ಲ. ಎಲ್ಲ ಹೊರಗೆ ಇಡ್ಲಿಕ್ಕೆ ಹಚ್ಚಿರು ಲಾಕರ್ ಒಳಗೆ. ಅದಕ್ಕೆ ಒಳಗಿನ ವೀಡಿಯೋ ಮಾಡೋದಾಗೆ ನನಗೆ. ಆ್ಯಂಡ್ ಈಗ ಹೊರಗೆ ಬಂದಿದ್ದೆವು. ಅಲ್ಲದ ಮೇನ್ ಗುಡಿ, ಅಲ್ಲಿ ಸೆಂಟ್ರ್ ನಿಮ್ಗೆ ಕಾಣತ್ತಿರ್ಬೋದು. ಅದೇನೋ ಕನ್ಸ್ಟ್ರಕ್ಷನ್ ನಡೆದ ಮೇಲೆ ಅದಕ್ಕೆ ಸಲಕ್ಕೆ ಹಂಗೆ ಮಾಡ್ಯಾರ. ಆ್ಯಂಡ್ ಈ ಕಡೆ ನಡೆದ ಪ್ರಸಾದ. ಸೊ ಬಿಸಿಬೇಳೆ ಬಾತಿತ್ತು ಪ್ರಸಾದ. ಸೊ ಮಸ್ತ್ ಮುಂಜಾನೆ ನಾಷ್ಟ ಮಾಡಿರಲಿಲ್ಲ, ಏನಿಲ್ಲ. ಒಂದು ಕಪ್ ಚಹಾ ಬಿಸ್ಕಿಟ್ ತೊಗೊಂಡು शिकायतनगर बाराबंकी से आए हैं। आप इंतजार आशा देवी निकासी मार्ग खोया पाया केंद्र में कर रही हैं। हरिओम, आप शिकायतनगर बाराबंकी से आए हैं। आपका इंतजार आशा देवी निकासी मार्ग खोया पाया केंद्र में कर रही हैं। नाश्ता ಮಾಡ್ಕೊಂಡು ಬಂದಿರಲಿಲ್ಲ, ಅದಕ್ಕೆ ಒಂದು 2-3 ಸರಿ ತೊಗೊಂಡು ಪ್ರಸಾದ ಇಲ್ಲೇ ಊಟ ಭೀ ಆಗ್ತದೆ, ನಾಷ್ಟ ಆದಂಗೆ ಆಗ್ತದೆ ಅಂತೇಳಿ. ಇದೇ ನೀವು ಈಗ ಕೇಳಿದ್ರಲ್ಲ ಸೌಂಡ್, ಅದು ಒಂದು ಸಿಸ್ಟಮ್
ಯಾರೇ ಕಳೆದು ಹೋಗಿದ್ರು ಅಂತಂದ್ರೆ ಮಿಸ್ ಆಗಿದ್ರು ಅವ್ರ ಗ್ರೂಪಿಂದ ಅಂತಂದ್ರೆ ಅಲ್ಲಿ ಇಲ್ಲಿ ಹಿಂಗೆ ಗ್ರೂಪ್ಗಳು ಅದಾವ ಅದು ಆರ್ಮಿಗಳು ಒಳಗೆ ಎಲ್ಲಿ ಹೋದ್ರೆ ಆರ್ಮಿಗಳು ವಿತ್ ಫುಲ್ಲಿ ಲೋಡೆಡ್ AK-47 24/7 ಹಿಡ್ಕೊಂಡು ನಿಂತಿರ್ತಾರೆ ಅವರು. ಅದಕ್ಕೆ ಯಾರು ಗ್ರೂಪ್ನೊಳಗೆ ಮಿಸ್ ಆಗಿದ್ರು ಅಂತಂದ್ರೆ ಅಲ್ಲಿ ಗ್ರೂಪ್ಗಳು ಇರ್ತಾವೆ, ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರು ಅಂತಂದ್ರೆ ಪೂರ ಗುಡಿ ತುಂಬ ಇಲ್ಲೆಲ್ಲ ಸ್ಪೀಕರ್ ಅದಾವೆ ನೋಡತ್ತಿರ್ಬೋದು ನೀವು. ಫುಲ್ ಗುಡಿ ಒಳಗೆ ಎಲ್ಲ ಕಡೆ ಸ್ಪೀಕರ್ ಅವ. ನೀವು ಎಲ್ಲಿ ಭೀ ಹೋಗೋರಿಗೆ ಹೇಳಿದ್ರೆ ಅಂತಂದ್ರೆ ಅವ್ರು ಫೀಡ್ ಮಾಡ್ತಾರೆ, ನೀವು ಮಿಸ್ ಆಗಿದ್ರೆ ಅಂದ್ರೆ. నేను మంగమ్మని మా ఎక్కడ కంపౌండ్ మీకు రేట్ రేసులు కడుతున్నా మీరు అక్కడే ఉండండి. ఎక్కడున్నారో కంపౌండ్ మాకు మీ గురించి ఇక్కడ ఎదుగుతున్నాం. ಮಮ್ಮಿದು ಏನೋ ಪ್ರಸಾದ ತೊಗೊಳ್ತಾರ ಆ್ಯಂಡ್ ಪ್ರಸಾದ ತೊಗೊಂಡು ಈಗ ಡೈರೆಕ್ಟ್ ಹೋಗ್ತಾರೆ ಹೊರಗೆ. ಆ್ಯಂಡ್ ನೆಕ್ಸ್ಟ್ ಏನೋ ಇಲ್ಲಿ ಯಾವ ಗುಡಿಗಳು ಅಂತ ಬರೀ ಗುಡಿಗಳು ಅಲ್ಲಿ ಫೋನ್ ಅಲ್ಲ, ಅಲ್ಲಿ ಇದ್ರಗಳು ಅಲ್ಲವ. ಅದ್ರ ಮೇನ್ ಗುಡಿಯಲ್ಲಿ ಒಳಗೆ ಅದಲ್ಲ ರಾಮ ಮಂದಿರ. ಸೊ ಅಲ್ಲಿನ ಕನ್ಸ್ಟ್ರಕ್ಷನ್ ನಡೆದು ಒಳಗೆ మా ఎక్కడ కంపౌండ్ ఎక్కడున్నారు మీ రేట్ సైడ్ కడుతున్నా అక్కడ రేట్ సైడ్ వస్తున్నాం మేము. ಕನ್ಸ್ಟ್ರಕ್ಷನ್ ನಡೆದು ಒಳಗೆ ಅದಕ್ಕೆ ಫೋನಿಗೆ ಅಲೋ ಇದ್ದಿಲ್ಲ. అబ్బరు ఎక్కడున్నారు సత్తి ಬೇರೆ వచ్చింది ఇక్కడే ఉన్నారు. ಬರೀ ಬೇರೆ ಗುಡಿಗಳ್ದಾಗ ಫೋನ್ ಎಲ್ಲ ಇರ್ತದೆ ಅಂತ ಅಲ್ಲೆಲ್ಲ ತೋರಿಸ್ತೀನಿ ಗುಡಿಗಳು ಹೆಂಗವ ಅಂತೀರಿ. ಈ ಗುಡಿಗಳು ಹೆಂಗವ ಅಂದ್ರೆ ಒಂದು ಜರ ಮುಂದೆ ನಡ್ಕೊತ ಹೋಗ್ತೀರ ಅಂತಂದ್ರೆ ಮತ್ತೊಂದು ಗುಡಿ ಮತ್ತು ಸಣ್ಣ ಸಣ್ಣ ಗುಡಿಗಳಲ್ರಿ, ದೊಡ್ಡ ಗುಡಿಗಳೇ ನಮ್ಮ ಸೈಡ್ ಆಗಿರ್ತವಲ್ಲ ದೊಡ್ಡ ಗುಡಿಗಳು ಆ ಟೈಪ್. ಒಂದು ಜರ ಮುಂದಕ್ಕೆ ನಡ್ಕೊತ ಹೋದ್ರಿ, ಒಂದು 2 ಲೆಫ್ಟ್ ರೈಟ್ ಹೋದಿರಿ ಅಂತಂದ್ರೆ ಮತ್ತೊಂದು ಗುಡಿ, ಮತ್ತು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದಿರಿ ಅಂದ್ರೆ ಮತ್ತೊಂದು ಗುಡಿ. ಸೊ ಗುಡಿಗಳು ಬಕ್ಕೊಳವ ಇಲ್ಲಿ. ಏನು ಇನ್ನೂ ಒಳಗೆ ಕನ್ಸ್ಟ್ರಕ್ಷನ್ ನಡೆದ ರಾಮ ಮಂದಿರದು. ಸೊ ಇನ್ನೊಂದು 4-5 ವರ್ಷ ಬಿಟ್ಟಿವ ಅಂತಂದ್ರೆ ಆಮೇಲೆ ನಾವು 4-5 ವರ್ಷ ಬಿಟ್ಟು ಬಂದೆವು ಅಂತಂದ್ರೆ ಯಾಕಡೆ ಏನು ನೋಡಲಿ ಅನ್ನೋದು ಹೇಳಲ್ಲ. ದೊಡ್ಡದು ಪೂರ 500 ಎಕರೆ ಅಂತಿದ್ರು, 500 ಎಕರೆ. ಸೊ ಒಳಗೆ ಫುಲ್ ಈಗ ನಾವು ನೋಡಿದ್ದೆ ಖಾಲಿ ನಾವು ಓಡಾಡ್ಕೊಂಡು ಬಂದೆ ಸೈಡಿಂದೆ. ಮಿನಿಮಮ್ ಅಂದರೂ ಒಂದು 20-25 ಕ್ರೇನ್ಗಳು ಅದಾವ್ರು ಒಳಗೆ ಕನ್ಸ್ಟ್ರಕ್ಷನ್ ಮಾಡತ್ತವ. ಏನೋ ಆ ಕಡೆ ಈ ಕಡೆ ಎಲ್ಲ ಸಾಮಾನು ತೊಗೊಂಡ್ರೆ ಏನೋ ಕಲ್ಲುಗಳೆಲ್ಲ ತರ್ಲತ್ತಾರ. ಪೂರ ಒಳಗೆಲ್ಲ ಏನೋ ಏನೋ ಕಟ್ಲತ್ತಾರೆಲ್ಲ ಪೂರ. ಸೊ ಇನ್ನೊಂದು 4-5 ವರ್ಷ ಬಿಟ್ಟು ಬಂದು ನೋಡ್ರಿ ಅಂತಂದ್ರೆ ನೀವು ಯಾಕಡೆ ಏನು ನೋಡಲಿ ಅನ್ನೋದು ತಿಳಿಯಲ್ಲ ನಿಮ್ಗೆ. ಪೂರ ತಿಳಿತಿರ್ತದೆ, ಪೂರ ಖತರ್ನಾಕ್ ಮಾಡ್ಲತ್ತಾರ ಪೂರ. ಬರ್ ಹೋಗೋ ಮತ್ತು ಇವರೆಲ್ಲ ಪ್ರಸಾದ ಆಗ್ಯದ ಈಗ. ಆ್ಯಂಡ್ ಸಿಗುತ್ತೆ ನಿಮಗೆ ಮುಂದೆ. ಫ್ರೆಂಡ್ಸ್ ಇವತ್ತನ ಬಾಜಾರ್ ಏನೋ ಮಾಡಿದೆವು. ಬಾಜಾರ್ ಏನಂತಂದ್ರೆ ಅದೇ ಒಂದು ಟಿ ಶರ್ಟ್ ತೊಗೊಂಡು, ವೈಟ್ ಶರ್ಟ್ ಟಿ ಶರ್ಟ್, ನಮ್ಮ ತಮ್ಮ ಒಂದು 2 ಶರ್ಟ್ ತೊಗೊಂಡು ಟಿ ಶರ್ಟ್, ಅದೇ ಡ್ರಿಂಕ್ಸ್ ಮತ್ತು ಒಂದು ಖಡ್ಗ ಕೊಳ್ಳಾಗಿಂದ ತೊಗೊಂಡೆವು. ಆ್ಯಂಡ್ ಈಗ ಬಂದಿದ್ದು ರಾಮ್ ದರ್ಬಾರ್ ಅಂತ ಇಲ್ಲಿ ನೋಡುತ್ತಿರ್ಬೋದು ನೀವು. ಗುಡಿ ಅದಾವ ದೊಡ್ಡವು. ಆ್ಯಂಡ್ ಇಲ್ಲೆಲ್ಲ ದುಕಾನ್ಗಳು ಅದಾವ. ಹೋಗಮ್ಮಂತ ರಾಮ್ ದರ್ಬಾರ್ ಒಳಗೆ. ಆ್ಯಂಡ್ ತೋರಿಸ್ತೀನಿ ನಿಮಗೆ ಒಳಗಿನ ಗುಡಿ. ಮಸ್ತ್ ಅದ ಗುಡಿ. ಹಾಂ ನಡಿ. ಒಂದು 2-3 ಆಟೋ, ಟೋಟಲ್ 4 ಆಟೋನ 5 ಆಟೋ ಮಾಡಿದ್ವಿ ನಾವು. ಒಂದು 2 ಆಟೋ ಆಲ್ರೆಡಿ ಜಲ್ದಿನೇ ಬಂದಿದ್ದು ನಮ್ಗಿಂತ ಮೊದಲು. ಆ್ಯಂಡ್ ನಾವು ಸ್ವಲ್ಪ ಬಾಜಾರ್ ಭಾಳ ಸಲ ಲೇಟ್ ಆಗ್ಯದ, ಈಗ ಬಂದಿದ್ದು ನಾವು. ನೋಡ್ರಿ ಫುಲ್ ಒಳಗೆ ಫುಲ್ ಮಸ್ತ್ ಅದ. ಒಳಗಿನ ಶೈನಿಂಗ್ ಗುಡಿಗಳನ್ನ ಹೇಳಿದೆ ಇಲ್ಲಿ ನಿಮ್ಗೆ. ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಮತ್ತೊಂದು ಗುಡಿ, ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಮತ್ತೊಂದು ಗುಡಿ. ಇದು ರಾಮ್ ದರ್ಬಾರ್ ಅಂತ ಗುಡಿ ಹೆಸರು. ಹಾಂ ಆಯ್ತಮ್ಮ.
ಫ್ರೆಂಡ್ಸ್ ಈಗ ನಡೆದೆವು ಹನುಮಂದಿರ ಗುಡಿಗೆ. ಈಗ ಜಸ್ಟ್ ಹೋಗಿ ಬಂದೇವಲ್ಲ, ಇಲ್ಲದ ಅದು ರಾಮ್ ದರ್ಬಾರ್ ಅಂತ, ಆ್ಯಂಡ್ ಇಲ್ಲದ ಹನುಮಂದಿರ ಗುಡಿ. ಸೊ ಬರ್ರಿ ಹನುಮಂದಿರ ಗುಡಿ ಒಂದು ದರ್ಶನ ಮಾಡಿಸ್ತೀನಿ ಅಂತ. ನೋಡ್ರಿ ಫುಲ್ ಮಸ್ತ್ ಶಿವನ ಮೂರ್ತಿ ಇದಾವೆ ಒಳಗೆ. ಆ್ಯಂಡ್ ಹಾಂ ಇಲ್ಲಿ ಯಾರ್ಯಾರದ ಗೊತ್ತಿಲ್ಲ, ಅಲ್ಲಿ ಕೃಷ್ಣ ಇದು, ನೀವು ಕೃಷ್ಣಂದು ಎಪಿಸೋಡ್ ಒಳಗೆ ನೋಡಿರ್ಬೋದು. ಇದು ಗುಡ್ಡ ಹಿಡಿದು ಎತ್ಕೊಂಡು ನಿಂತಿದ್ದು ಅದೇ ಸೀನ ಮೂರ್ತಿ ಕೈ ಮಾಡಿದ್ದ ಇಲ್ಲಿ. ಆ್ಯಂಡ್ ಇಲ್ಲಿ ಶಿವನ ಮೂರ್ತಿ. ಸೊ ಬರ್ರಿ ಈಗ ಹಿಂಗೆ ತೋರಿಸೋಣಂತ. ಈ ಥರ ಫೋಟೋ ತಗೊಂಡೆವು. ಆ್ಯಂಡ್ ಇಲ್ಲದ ಹನುಮಾನ್ ಮೂರ್ತಿ. ಹಾಂ ಅದ ರೀ ತಡಿಯೋ ತಕೋ, ನೀವು ತಗೊಬಿಡಲ್ಲ ಹತ್ತೀರ. ಹಾಂ ಎಲ್ಲಿ ಫ್ರೆಂಡ್ಸ್ ಈಗ ಬಂದೆವು ಗಾಡಿ ಬಲ್ಲಿ. ಆ್ಯಂಡ್ ಮಸ್ತ್ ಪಾನಿಪುರಿ ತಿಂದೆವು. ಪಾನಿಪುರಿ ಸಸ್ತಾವರಿ ಗಾಡಿ 10 ರೂಪಾಯಿ 5 ಅಂತ, ಅದಕ್ಕೆ ಒಂದು ಪಾನಿಪುರಿ. ಆ್ಯಂಡ್ ಈಗ ಬಿಡ್ಲತ್ತೀವಿ ಇಲ್ಲಿಂದು. ಎಲ್ಲರೂ ಏರ್ಲತ್ತರ ಗಾಡ್ಯಾಗ. ಆ್ಯಂಡ್ ಇಲ್ಲಿ ಬಸ್ ಇಲ್ಲಿ ನಿಂತದ, ಇನ್ನೊಂದು ಕ್ಲೋಸರ್ ಔಟ್ ಸೈಡ್ ಅಲ್ಲಿ ಗಿಡ ಕೆಳಗೆ ನಿಂತದ. ಆ್ಯಂಡ್ ಒಬ್ಬರು ಇಲ್ಲಿ ಹೋಗೋಮಂತ ಬಿಡ್ಲತ್ತದ ಈಗ. ಆ್ಯಂಡ್ ಇಲ್ಲಿ ಇವತ್ತಿನ ಈಗ ಬಿಟ್ಟೆವು ಅಂದ್ರೆ ನೆಕ್ಸ್ಟ್ ಮಧ್ಯಪ್ರದೇಶ ಒಳಗೆ ಉಜ್ಜೈನ ಏನೊಂದು ಮಹಾಕಾಲ ಅಂತಂದರು. ಮಹಾಕಾಲ ಎಲ್ಲ ಏನಂತಂದ್ರೆ ಗೊತ್ತಿಲ್ಲ. ಬರ್ ಹೋಗೋಮಂತ ಡೈರೆಕ್ಟ್ ಮಧ್ಯಪ್ರದೇಶ. ಎಷ್ಟು ಕಿಲೋಮೀಟರ್ ಅಂತ ನನಗೆ ಗೊತ್ತಿಲ್ಲ, ಅದು ನೋಡಿಲ್ಲ. ಎಷ್ಟು ಹೊತ್ತು ಅಂತ ಗೊತ್ತಿಲ್ಲ. ನೋಡೋಮಂತ. ಈ ಟೈಮ್ 1:40 ಆಗ್ಯದ. ಅಲ್ಲಿ ಎಷ್ಟು ನೋಡ್ಕೊಂಡು ಹೋಗೋಣ. 2 hours later. ಸೊ ಫ್ರೆಂಡ್ಸ್ ಈಗ ಒಂದು ಬ್ರೇಕ್ ತೊಗೊಂಡಿದ್ದೆವು. ಅಂದರೆ 1:40ಕ್ಕೆ ಬಿಟ್ಟಿದ್ದೆವು ನಾವು ಅಲ್ಲಿಂದ, ಅಂದ್ರೆ ಅಯೋಧ್ಯೆಲಿಂದ. ಆ್ಯಂಡ್ ಟೈಮಿಗೆ 4:15 ಆಗ್ಯದ. ಸೊ 1:40 ಅಂದ್ರೆ 2 ಹಿಡಿದು 4 ತನಕ ಕಂಟಿನ್ಯೂ 2 ಗಂಟೆ ಬಂದೆವು. ಸೊ ಮುಂಜಾನೆ ಏನಿದೆ ಅಂದ್ರೆ ನಾಷ್ಟ ಮಾಡಿ ಹಂಗೆ ಹೋಗಿದ್ದು ದರ್ಶನ ಮಾಡ್ಲಿಕ್ಕೆ. ಸೊ ಅಲ್ಲೊಂದು ಫಿಲ್ಟ್ರ್ ನೀರು ಸಿಕ್ಕಿದ್ದಿಲ್ಲ, ಅಂದರೆ ಕ್ಯಾನ್ ತುಂಬ್ಕೊಂಡಿರಲಿಲ್ಲ. ಅದಕ್ಕೆ ಕುಡ್ಲಿಕ್ಕೆ ನೀರು ಇದ್ದಿಲ್ಲ, ನಾಷ್ಟನೂ ಮಾಡಿದ್ದಲ್ಲಿ. ಮುಂಜಾನೆ ಸ್ವಲ್ಪ ಪ್ರಸಾದ ತೊಗೊಂಡಿದ್ದು, ಒಂದು ನಾಷ್ಟ ಮಾಡೋಣ ಆಮೇಲೆ ಅಂತಂದು. ಸೊ ಲೇಟ್ ಆಗ್ತು ಅಂತ ಮತ್ತು ಹಾಗೆ ಬಂದೆವು. ಅದಕ್ಕೆ ಕುಡ್ಲಿಕ್ಕೆ ನೀರು ತೊಗೊಂಡಿದ್ದಿಲ್ಲ, ಕುಡ್ಲಿಕ್ಕೆ ನೀರು ಇಲ್ಲ, ನಾಷ್ಟನೂ ಮಾಡಿದ್ದಿಲ್ಲ. ಸೊ ಅದಕ್ಕೆ ಅಲ್ಲಿ ಹಿಡಿದು ಕಂಟಿನ್ಯೂ ನೋಡ್ಕೊತ ಹೋಗ್ತೀವಿ. ಒಂದು ದುಕಾನೂ ಇಲ್ಲ, ಒಂದು ಧಾಬಾನೂ ಏನೂ ಇದ್ದಿಲ್ಲ. ಸೊ ಈಗ ಇಲ್ಲಿ ಒಂದು ಹೋಟೆಲ್ ಸಿಕ್ಕದ. ಆ್ಯಂಡ್ ಇಲ್ಲೂ ಹಿಂದೆ ಸಿಗೋಣ ನಿಂತಿದ್ದೆವು. ಇಲ್ಲಿ ಏನೂ ಇಲ್ಲ, ಕುಡಿಯೋಕೆ ನೀರು ಇಲ್ಲ. ಆ್ಯಂಡ್ ಊಟದೇ ಮಾಡತ್ಲಿ ಏನೂ ಇಲ್ಲ ಅಲ್ಲಿ. ಮೇನ್ ಹೈವೇ ರೋಡಿನ ಧಾಬಾ, ಸಿಂಗಲ್ ಧಾಬಾ ರೀ ಇದು. ಕಂಟಿನ್ಯೂ ಅಲ್ಲಿಂದ ಎಷ್ಟಕ್ಕೆ 1:15ಕ್ಕೆ ಬಿಟ್ಟಿದ್ದೆವು ನಾವು. 1:40ಕ್ಕೆ. ಆ್ಯಂಡ್ ಈಗ 4:15 ಅದ. ಈಗ ಬಂದು ರೀಚ್ ಆಗಿದ್ದೆವು. ಈಗ 2 ಗಂಟೆ ಒಳಗೆ ಇದು ಒಂದು ಧಾಬಾ ಆಗ್ತದೆ ನಮಗೆ. ಅಂದರೆ ಇದ್ರ ಮೇಲೆ ತಿಳ್ಕೊಬೋದು ನೀವು, ಡಿಮ್ಯಾಂಡ್ ಇಟ್ಟಿದ್ದಿರ್ಬೋದು ಅವಾಗ ಅಂತೇಳಿ. ಸೊ ಅದಕ್ಕೆ ಇನ್ನೇನು ಸ್ವಲ್ಪ ಏನೋ ಮಾತಾಡೋದು. ಆ್ಯಂಡ್ ಈಗ ವಾಪಸ್ ಹೊಂಟ್ರೆ ಮತ್ತು ಕುಡೀನಿ ಬರೀ ಏನು ಮಾಡ್ತಾ ನೋಡೋಮಂತ. ಅಡುಗೆ ಮಾಡ್ಲಿಕ್ಕೆ ಅಡುಗೆ ಮಾಡೋಣ ಅಂದ್ರೆ ನೀರಿಲ್ಲ, ಏನಿಲ್ಲ. ಬರೀ ಕಾರ್ ಅದರ ನಿಂತಿ ಕುಡಿ ಇಲ್ಲಿಂದ ತೆಗಿರ್ತೀರಿ, ಇಲ್ಲಿನದ ತಕ್ಕಲ್ಲ ಸುಮ್ಮನೆ ನಿಮ್ಮ ಧಾಬಾ. ನೋಡ್ರಿ
ಸುಮ್ಮ ದಾಬಾಗ ನಿಂತಿರೋಳು ಕೆಲ ಬಂತಲ್ಲ ಫೋಟೋ ತಗೊಂಡು ನಿಂತ ನೋಡಿಲ್ಲ ನಿಂದ್ರ ನೀವು ನಿಂದ್ರ ಮತ್ತು ನೋಡೋಣ ಏನೋ ಮಾತಾಡತ್ತಾರ ಅವರು ಚುಡುವ ತೆಗೋಮಂತ ಒಂದು ಚುಡುವಗಳು ತಂದಾರ ಮಾಡ್ಕೊಂಡು ಆ ಚುಡುವ ತಿಮ್ಮ ಬಂದ್ರೆ ಚುಡುವ ತಿಂದು ಕುಡ್ಲಿಕ್ಕೆ ನೀರಿಲ್ಲ ಎಲ್ಲರೂ ಯಾರ್ದು ಒಬ್ರೊಬ್ರು 20-20 ರೂಪಾಯಿ ಕೊಟ್ಟು ನೀರಿನ ಬಾಟಲ್ ತೊಗೋಬೇಕಾಗ್ತದೆ ಅದು ಸುಮ್ಮನೆ ನಿಂತಾರೆ ಯಾರಿಗೆ ತೊಗೊಳಕ್ಕೆ ರೆಡಿ ಇದ್ದೀವಿ ಒಂದು ಬರ್ರಿ ಮತ್ತು ನೋಡೋಣ ಅಂತ ನೋಡಿ ಆಮೇಲೆ ಸಿಗ್ತೀನಿ ನಿಮ್ಗೆ ಸೊ ಫ್ರೆಂಡ್ಸ್ ಆ ಕಡೆಗೆ ಏನು ಸಿಗೋದು ಸಲಕ್ಕೆ ಚುಡುವ ಚೀಲ ತೆಗೆದಾರ ಅಲ್ಲಿ ಚುಡುವ ಚೀಲ ಅದ ಒಂದು ಬರಳಿಗೆ ಮಾಡ್ಸ್ಕೊಂಬಂದಾರಂತ ಅಂದ್ರೆ ಅವ್ರು ಮಾಡಿದ್ದೀನಿ ಚೀಲ ಚಿಡುವ ತಿಲ್ಲಕ್ಕೂ ಚುಡುವ ತಿನ್ನೋದು ಚುಡುವ ತಿಲ್ಲಕ್ಕೂ ಪೇಪರ್ ಇಲ್ಲ ಆ್ಯಂಡ್ ನಾಷ್ಟ ಮಾಡಿ ಊಟ ಮಾಡೋಕ್ಕೆ ಪ್ಲೇಟ್ಗಳು ತಂದಿರೋ ಒಂದು 40 ಒಂದು ಅವೇ ಪ್ಲೇಟ್ಗಳು ತೆಗಿಲತ್ತಾರ ಬರೋ ಚುಡುವ ತಂದಾರಂತ ತಿನ್ನೋಣ ಫಸ್ಟ್ ಫ್ರೆಂಡ್ಸ್ ಮಸ್ತ್ ಚುಡುವ ತಿಂದೆವು ಚುಡುವ ಚಕ್ಲಿ ಹಾಂ ಆಯ್ತು ನಾ ಇರ್ಲತ್ತಾರಲ್ಲ ಹಾಂ ಇಲ್ಲ ನಾನು ಎಬ್ಬಸ ಯಾಕೆ ಮುಂದೆ ಕುಂಬತ್ತು ಚಕ್ರಿ ಇದು ತಿಂದೆವು ಮಸ್ತ್ ಆಯ್ತು ಇಲ್ಲಿ ಊರಲ್ಲಿ ಇತ್ತಿಲ್ಲಿ ಹೋಟೆಲ್ ಅವ್ರದ್ದು ನೋಡಿಲಿ ಎತ್ತರ ಇಲ್ಲಿ ನಿಂತು ಅಲ್ಲಿ ಊರಲ್ಲಿ ನೋಡಿದ್ರು ಹೋಗಿ ಕೇಳೋರು ಅವರು ಮತ್ತು ಚಾಲು ಮಾಡೋಣ ಬರೋದ ಮತ್ತು ಕ್ಯಾನಿಗೆ ತುಂಬ್ಕೊಂಡೇವೆ ಈಗ ಆ್ಯಂಡ್ ತಿನ್ನೆಲ್ಲ ಪ್ಲೇಟು ತೊಳ್ಕೊಂಡ್ರು ಇಲ್ಲಿ ಮಸ್ತ್ ನೀರಿನ ಬಾಟ್ಲಿ ಕ್ಯಾನಿಗೆನೆಲ್ಲ ತುಂಬ್ಕೊಂಡೇವೆ ಈಗ ಬಿಡ್ಲತ್ತೇವೆ ಇಲ್ಲಿಂದು ಎಲ್ಲರೂ ಕುಂತಾರ ಆ್ಯಂಡ್ ಅಲ್ಲಿ ಚುಡುವ ಪ್ಲೇಟ್ದು ಇಟ್ಟರೆ ಇನ್ನೊಂದು ಸ್ವಲ್ಪ ಉಳಿದೆವು ಆ್ಯಂಡ್ ಎಲ್ಲರೂ ಏರ್ಲತ್ತಾರೆ ಈ ಗಾಡ್ಯಾಗ ಹೋಗ ಮತ್ತು ನಾವೀಗ ಹೋಗಬೇಕಂತ ಈಗ ಊಟ ಮಾಡ್ಲಿಕ್ಕೆ ಬ್ರೇಕ್ ತೊಗೊಂಡಿದ್ದೆವು ಎಲ್ಲಿ ಅಂತಂದ್ರೆ ಲಕ್ನೋ ಕಾನ್ಪುರ್ ಹೈವೇ ಮೇನ್ ರೋಡ್ ಇಲ್ಲಿ ಅಜ್ಗೈನ್ ಅಂತ ಬರ್ಕೊಂಡು ಸೊ ಅಲ್ಲಿ ಒಂದು ಧಾಬಾ ಇತ್ತು ಸೊ ಅಲ್ಲೇ ಮಸ್ತ್ ಅಡುಗೆದು ಮಾಡ್ಲಿಕ್ಕೆ ಜಾಗ ಐತೆ ಅಂತ ಇಲ್ಲ ಸೈಡಿಗೆ ಹಾಕ್ಯಾರ ಆ್ಯಂಡ್ ಆ ಸೈಡ್ ಅಡುಗೆ ಮಾಡ್ಲತ್ತಾರ ಸೊ ಆ ಕಡೆ ಅಡುಗೆ ಮಾಡತ್ತಾರ ರೀ ಈಗ ಸಾಮಾನೆಲ್ಲ ಇಳಿಸ್ಯಾರ ಗ್ಯಾಸ್ ಸಿಲಿಂಡರ್ ಗ್ಯಾಸ್ ಇಟ್ಟರೆ ಆಲ್ರೆಡಿ ಆ್ಯಂಡ್ ಈ ಕಡೆ ಬಸ್ ನಿಂತದ ಕ್ರೂಸರ್ ಆ ಕಡೆ ಸೈಡಿಗೆ ನಿಂತದ ಅದಕ್ಕಂದ್ರೆ ಅಡುಗೆ ಸಾಮಾನು ಇದು ಎಲ್ಲ ಗ್ಯಾಸ್ ಸಿಲಿಂಡ್ರ್ ಬೊಗಣಿ ಏನು ಸಾಮಾನು ತರಕಾರಿ ಎಲ್ಲ ಬಸ್ಸಿನಾಗೆ ಇದ್ದು ಆ್ಯಂಡ್ ಬಸ್ ದೂರ ಇಟ್ಟರೆ ಮತ್ತು ಅಡುಗೆ ಮಾಡೋದು ಈ ಕಡೆ ಸೈಡಿಗೆ ಸಪ್ರೇಟ್ ಸೈಡಿಗೆ ಮಾಡಮಂತ ಈ ಕಡೆ ತಂದು ಹಚ್ಚಾರ ಎಲ್ಲರೂ ಎಲ್ಲ ಆ್ಯಂಡ್ ಮತ್ತು ಬಸ್ ಆ ಕಡೆ ದೂರ ಆಯ್ತಂದ್ರೆ ಸಿಲಿಂಡ್ರ್ ಗ್ಯಾಸ್ ಎಲ್ಲ ಎತ್ಕೊಂತಾರೆ ಹೇಳೋಣ ಆಗ್ತದೆ ಅಂತೇಳಿ ಈ ಕಡೆ ತಂದು ಹಚ್ಚಾರ ಬಸ್ ಇಲ್ಲಿ ನಡೆದ ನೀರು ಕುದಿಲಕ್ಕೆ ಇಟ್ರ ಆ ಕಡಲ್ಲೆಲ್ಲ ತರಕಾರಿ ಕಟ್ ಮಾಡ್ಲತ್ತಾರ ಮಂದಿ ಈಗ ಸದ್ಯಕ್ಕೆ ಊಟ ಪಲಾವ್ ಮಾಡ್ಲತ್ತಾರ ಅಲ್ಲಿ ಬರೀ ಚುಡುವಾದ ತಿಂದೇವಲ್ಲ ಟೆಂಪ್ರರಿ ಸೊ ಮಟ್ಟಿ ತುಂಬಿತ್ತು ಆ್ಯಂಡ್ ಈಗ ಚುಡುವಾದ ಮಾಡೋದು ಪಲಾವ್ ಇದು ಮಾಡ್ಲತ್ತಾರ ಮಸ್ತ್ ಸಿಗ್ತೀನಿ ಫ್ರೆಂಡ್ ನಿಮ್ಗೆ ಬರ್ರಿ ನಿಮ್ಗೆ ಇನ್ನೊಂದು ಸ್ವಲ್ಪ ನಿಮ್ಗೆ ಸೊ ಫ್ರೆಂಡ್ಸ್ ಮಸ್ತ್ ಪಲಾವ್ ಮಾಡ್ಯಾರ ಆ್ಯಂಡ್ ಇಲ್ಲದ ಪಲಾವ ಒಂದು ಬೇರೆ ಉಳತ್ತಾರ ಈಗ ಹೇಳ್ರಿ ಸೊ ಮಸ್ತ್ ಪಲಾವ್ ಮಾಡ್ಯಾರ ಊಟ ಮಾಡಿ ಸಿಗ್ತೀನಿ ನಿಮಗೆ ಸೊ ಫ್ರೆಂಡ್ಸ್ ಮಸ್ತ್ ನಾ ಅಷ್ಟು ಊಟ ಆಯಿತು ಆಲೂಗಡ್ಡೆಲ್ಲ ಆ್ಯಂಡ್ ಇಲ್ಲಿ ಬಿಡ್ಲೈತೆ ಈಗ ಆಲ್ರೆಡಿ ಎಲ್ಲರೂ ಏರ್ ಕುಂತಾರೆ ಈಗ ಸೊ ಕ್ರೂಸರ್ ಆ ಸೈಡ್ ನಿಂತದ ಬಸ್ಸಿನ ಆ ಸೈಡು ಆ್ಯಂಡ್ ಇಲ್ಲಿ ಬಸ್ ಅದ ಸೊ ಬರ್ರಿ ಹೋಗಮಂತ ಇಲ್ಲಿ ಸೀದಾ ಡೈರೆಕ್ಟ್ ಮಧ್ಯಪ್ರದೇಶ ಮಾರ್ನಿಂಗ್ ಸ್ಟಾಪ್ ನೈಟ್ ಬಿಟ್ಟರೆ ಒಂದೆರಡು ಸ್ಟಾಪ್ ಇರುತ್ತೆ ಚಾರ್ಜಲ್ಲಿ ನಿಲ್ಲಿಸ್ತಾರೆ ಬರ್ರಿ ಹೋಗಮಂತ The next morning. ಇದು ಕ್ಲಿಯರ್ ಕಾಣಿಸಲ್ದ್ರಿ ಇದು ನಾ ಬರಾಳಿಗೆ ಫುಲ್ ಸೂರ್ಯನೇ ಕೆಳಗಿದ್ದೇನೆ ರೀ ಇದೇನು ಬ್ರಿಡ್ಜ್ ಕಾಣತ್ತ ನೋಡ್ರಿ ಬ್ರಿಡ್ಜಿನ ಸೆಂಟ್ರ್ ನೀರು ಅದಾವ
ಈ ಬ್ರಿಡ್ಜಿನ ಆ ಸೈಡ್ ಈ ಸೈಡ್ ಫುಲ್ ಗ್ರೀನ್ 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 ರೀ. ಫುಲ್ ಹೊಲ ಅದಾವ ಸಣ್ಣ ಗ್ರೀನ್ ಗ್ರೀನ್ ಫುಲ್ ಗ್ರೀನ್. ಇವಾಗ ಸೂರ್ಯ ಮಿಂಚಲತ್ತನಲ್ಲ ಕ್ಯಾಮ್ರಾ ಸಲುವಾಗಿ ಕಾಣಲ್ದದು. ವ್ಯೂ ಮಸ್ತ್ ಅದ ರೀ ಇದು. ಅದ್ರ ಕಾಣಿಸವಲ್ದು ಇದ್ರೊಳಗೆ ಕ್ಲಿಯರ್. ಫುಲ್ ಮ್ಯಾಲೆ ಬಂದೆ ನಾ ಗುಡ್ಡದ ಮೇಲೆ. ಆ್ಯಂಡ್ ಅಲ್ಲಿ ನಿಂತದ ನಮ್ಮ ಬಸ್ ಕೆಳಗೆ. ನೋಡ್ರಿ ಎಷ್ಟು ಮಸ್ತ್ ಅದ ವ್ಯೂ. ಆ್ಯಂಡ್ ನಿಮಗೆ ಇನ್ನೊಂದು ತೋರಿಸ್ತೀನಿ. ಇದು ಹೆಂಗದ ನೋಡ್ರಿ. ಈಗ ಜಸ್ಟ್ ಸ್ಟಾರ್ ಆಗ್ಯ ಟೈಮ್. ಸೂರ್ಯ ಇಲ್ಲೇ ಏನ ರೀ. ಆ್ಯಂಡ್ ಇಲ್ಲೇ ಏನ ಸೆಂಟರ್ ಇಲ್ರಿ. ಆ ಸೆಂಟರ್ ಬಿ ಏನ ಚಂದ್ರ ಇಲ್ಲೇ ಏನ ರೀ. ಚಂದ್ರ ಇಲ್ಲಿ, ಸೂರ್ಯ ಇಲ್ಲಿ. ಹೆಂಗದ ರೀ. ಸೊ ಹೋಗಮನ್ ಟಪ ಟಪ ಕೆಳಗ. ಆ್ಯಂಡ್ ನಿನ್ನ ಲಾಗ್ ಇಷ್ಟ ಆಗಿರ್ಬೇಕು ಅನ್ಕೋತೀನಿ. ನಿನ್ನ ರಾಮ ಮಂದಿರದ ನೋಡಿದೆವು ಆದ್ರೆ ಬಟ್ ಒಳಗಿಂದ ವಿಡಿಯೋ ಮಾಡೋದಾಗಿಲ್ಲ ನನಗೆ. ಯಾಕಂದ್ರೆ ಒಳಗೆ ಫೋನೆಲ್ಲ ಇದ್ದಿಲ್ಲ. ಏನೋ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ಇದ್ದಿಲ್ಲ ಒಳಗೆ. ಸೊ ಎಲ್ಲ ಹೊರಗೆ ಲಾಕರ್ ಒಳಗೆ ಇಡೋದಿರ್ತದೆ. ಅಲ್ಲಿ ಲಾಕರ್ ಒಳಗೆ ಇಟ್ಟು ಹೋಗಿದ್ದೆವು. ಆ್ಯಂಡ್ ಯಾರ್ಯಾರು ವಿಡಿಯೋ ನೋಡ್ಲತ್ತೀರಿ ಲೈಕ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನಿನ್ನ ಲಾಗ್ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡ್ರಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಸೊ ಸಿಗಮ್ ಫ್ರೆಂಡ್ಸ್ ಮುಂದಿನ ವ್ಲಾಗ್ ಒಳಗೆ. ಈಗ ಮತ್ತೆ ನೆಕ್ಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕೀಗ. ಸೊ ಬಾಯ್ ಫ್ರೆಂಡ್ಸ್.